ಅಂದರೆ ಎಲ್ಲರೂ ಓದಿ 7-8 ವರ್ಷ ಓದಿ ಲಾಸ್ಟ್ಗೆ 10-15 ಸಾವಿರಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಈ ಥರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಮಾಡೋ ಉದ್ಯೋಗ ಯಾವತ್ತೂ ಕೈ ಬಿಡೋಲ್ಲ. ಯಾಕಂತಂದರೆ ಕಲ್ತಿದ್ದು ಸಾಯೋವರೆಗೂ ಹೋಗಲ್ಲ ಅನ್ನೋದ್ರಲ್ಲಿ ನೋಡಿ ಇವರೇ ಸಾಕ್ಷಿ. ಆವತ್ತು 1 ಓಪನ್ ಮಾಡಿದರು, ಇವತ್ತು 2 ಮಾಡಿದ್ದಾರೆ. ಇನ್ನೂ 10 ಆಗಲಿ. ಏನಂತಂದರೆ ನಾವು ಸ್ವಂತ ದುಡಿಯೋದ್ರ ಮೇಲೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಂದಕ್ಕೂ ಬರ್ತೀರಿ. ನಮಗೆ ಬಾಸು ಮೇಲೆ ಇರೋ ದೇವರು ಒಬ್ಬನೇ ಇರ್ತಾನೆ. ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಜೈ ಹಳ್ಳಿಕರ್. ಆಯ್ತಾ? ಏನು ಕ್ವಶನ್ ಕೇಳಿದ್ರೆ ಹೇಳ್ತೀನಿ ನಾನು. ಬರ್ತೀನಿ. ಸುಮಾರು ಓಪನ್ ಮಾಡಿದ್ದೀನಿ. ವಿಸಿಟ್ ಕೊಡ್ತೀನಿ ಈ ಕಡೆ ಬಂದಾಗ ಯಾವಾಗಾದರೂ. ಸರ್ ಈಗ ನೀವು ಹಲವಾರು ಓಪನ್ ಮಾಡಿದ್ದೀರಾ ಸರ್. ಈ ಥರ ಸಲೂನ್ಗಳಿಗೆ ನೀವು ಹಳ್ಳಿಕಾರರು ಅಂದರೆ ಮೂಲತಃ ಗ್ರಾಮೀಣ ಭಾಗದವರು ಅಂತ. ನೀವು ಈ ಥರ ಸಲೂನ್ಗಳಿಗೆ ಹೋಗ್ತೀರಾ ಸರ್? ನೀವು ಈ ಥರ ಸಲೂನ್ಗಳಿಗೆ ಹೋಗಿದ್ದೀರಾ ಸರ್? ನಾನೇ ಹೇಳಿದ್ದೀನಿ, ರೈತರ ಮಕ್ಕಳು ಅಂದರೆ ಶೋಕಿ ಮಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಎಂಥ ಬಟ್ಟೆ ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ. ರೈತನಿಗೆ ಒಬ್ಬನಿಗೆ ಇರೋ ತಾಕತ್ತು ಆಡಿ ಬೆನ್ಸಲ್ಲೂ ಓಡಾಡ್ಬೋದು, ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನೀರು ಕಟ್ಬೋದು. ಆ ತಾಕತ್ತು ರೈತನಿಗೆ ಒಬ್ಬನಿಗೆ ಇರೋದು, ಬೇರೆಯವ್ರ ಕೈಲಿ ಇಲ್ಲ ಸರ್. ಏನು ಓದೋನ ಅದ್ರ ಬಗ್ಗೆನೇ ಮಾಡ್ಬೇಕು ಕೆಲಸ. ನಮ್ದು ಹಂಗೇನಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ನಾವೇನು ಶೋಕಿ ಮಾಡಬಾರ್ದಂತ ಇಲ್ಲ. ಎಲ್ಲರೂ ರೈತ ಬರೀ ಮಣ್ಣಿಗಷ್ಟೇ ಅಲ್ಲ, ಎಲ್ಲದಕ್ಕೂ ಹೌದು. ಇವಾಗ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಉದ್ಯಮ ಇರ್ಬೋದು, ಇಲ್ಲ ಯಾವುದೇ ಹುದ್ದೆ ಇರ್ಬೋದು, ಅದಕ್ಕೆ ಒಬ್ರು ಬಾಸ್ ಅನ್ನೋರು ಇರ್ತಾರೆ. ರೈತರಿಗೆ ಬಾಸ್ ಯಾರು ಅಂತಂದರೆ ಭಗವಂತನೊಬ್ಬನೇ, ಭೂಮಿ ತಾಯಿ. ಕಷ್ಟ ಬಿದ್ದು ಬೆವರು ಸುರಿಸಿದ್ರೆ ಹೊಟ್ಟೆ ತುಂಬ ಅನ್ನನೂ ಕೊಡ್ತಾಳೆ, ಜೇಬು ತುಂಬ ದುಡ್ಡು ಕೊಡ್ತಾಳೆ. ಅಷ್ಟೇ. ರೈತ ತಗೊಂಡು ಶೋಕಿನೂ ಮಾಡ್ಬೋದು, ಬೇರೆ ಮಾಡ್ಬೋದು ಅಷ್ಟೇ. ಸರ್, ರೈತ ದೇಶದ ಬೆನ್ನೆಲುಬು ಅಂತ ಬರೀ ವೇದಿಕೆಯಲ್ಲಿ ಮಾತ್ರ ಹೇಳ್ತಾರೆ. ಆದರೆ ಹಳ್ಳಿಕರ್ ಸಂತೋಷ್ ಅವ್ರು ಮಾತ್ರ ಎಲ್ಲವನ್ನು ಕೂಡ ರೈತನು ಮಾಡ್ಬೋದು ಅನ್ನೋದನ್ನ ಈ ಕರ್ನಾಟಕಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅವ್ರ ಅನುಭವಕ್ಕೆ ಬಂದಿದ್ದ ಅಥವಾ ಬರೀ ಮಾತಿಗೆ ಹೇಳ್ತಾರೆ? ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ವೇದಿಕೆಗೆ ಬಂದಾಗ ನಾನು ದನ ಹೊಡ್ಕೊಂಬರೋಕ್ಕಾಗಲ್ಲ, ಎಲ್ರಿಗೂ ತೋರ್ಸೋಕ್ಕಾಗಲ್ಲ, ಇಲ್ಲ ನೀರು ಕಟ್ಕೊಂಡು ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಅಷ್ಟೇನಾದ್ರೂ ಅನುಮಾನ ಇದ್ದರೆ ಬಂದು ಮನೆ ಹತ್ರ ನೋಡೋದು, ಇಲ್ಲ ನನ್ನ ಜೊತೆ ನಾನು ಬಂದು ಕೆಲಸ ಮಾಡಿ ಗೊತ್ತಾಗುತ್ತೆ. ಮಾತಾಡೋರು ಕೆಲಸ ಏನಂತಂದರೆ, ಕೆಲಸ ಮಾಡೋರು ಮಾತಾಡಲ್ಲ ಮಾತಾಡೋರು ಕೆಲಸ ಮಾಡಲ್ಲ ಅಂತ. ಆ ಕಾರಣಕ್ಕೆ ನಾನು ಕೆಲಸ ಮಾತಾಡಬೇಕು. ಇವಾಗ ನಾವು ದಿನ ಓಡಾಟ, ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿನೂ ಕೆಲವೊಂದು ಹತ್ರ ಕಾರ್ಯಕ್ರಮಗಳಿಗೆ ಹೋಗೋದು, ನನ್ನ ಕೈಯಲ್ಲಿ ಏನಾಗುತ್ತೋ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಡ್ಬೋದೋ ಮಾಡ್ತಾಯಿದ್ದೀನಿ. ಅವರು ಒಂದು ನಾಯಿ ಕೂಡ ಇಟ್ಟಾಗ್ದಿರೇ ಇರೋರು 100 ಜನಕ್ಕೆ ಮಾತಾಡೋ ಮಾತುಗಳು ಮಾತಾಡಿದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಇಗ್ನೋರ್ ಅನ್ನೋ ಪದಾನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸಲೇಬೇಕಾಗುತ್ತೆ. ಆ ಕಾರಣಕ್ಕೆ ನಿಂದಿಸೋರು ಇರಬೇಕಯ್ಯ ಅಂತ ಕೆಲವೊಬ್ರು ಅದೇ ಕೆಲಸ ಮಾಡಲಿ. ಅವರು ಇಲ್ಲ ಅಂತಂದರೆ ನಾವು ಬೆಳೆಯೋಕ್ಕಾಗಲ್ಲ. ಸರ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವರ್ತೂರ್ ಅಂತ ಹಾಕಿದ್ರೆ ಅಲ್ಲಿ ಪಕ್ಕದಲ್ಲಿ ಸಂತೋಷ ಅಂತ ಕಾಣಿಸುತ್ತೆ. ಕಾಂಟ್ರವರ್ಸಿಯಲ್ ಆಗಿರ್ಬೋದು, ಒಂದು ಪಬ್ಲಿಸಿಟಿ ಆಗಿರ್ಬೋದು. ಇಲ್ಲ, ಒಂದು ಭಾಗ ಯೋಚನೆ ಮಾಡಿದಾಗ ಒಂದು ಭಾಗ ಟೀಕಿಸೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ಉತ್ತರನೂ ಕೊಟ್ಟಿದ್ದೀರಾ. ಇನ್ನ ಟೀಕಿಸೋರ್ಗೆ ಏನಂತ ಉತ್ತರ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲಾಂದ್ರೆ ಅವ್ರ ಕೈಲಿ ಹಳ್ಳಿಕಾರ ನಿಜವಾದ ಅವರು ಟೀಕೆ ಮಾಡೋರು ಹಳ್ಳಿಕಾರ, ಇಲ್ಲಾಂದ್ರೆ ಏನು ಅವ್ರ ಮಾತಿಗೋಸ್ಕರ, ಇಲ್ಲ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿಗೋಸ್ಕರ? ನಾನು ಒಂದೇ ಒಂದು ಮಾತು ಹೇಳಿಲ್ಲ. ಇವಾಗ ನನಗೆ ಪ್ರಶ್ನೆ ಮಾಡೋರು ಅವ್ರ ಮನೆಯಲ್ಲಿ ಎಷ್ಟು ದನ ಐತೆ ಅನ್ನೋದು ಫಸ್ಟ್ ಅವ್ರು ತೋರಿಸ್ಬೇಕು. ಅವ್ರು ಎಷ್ಟು ವರ್ಷದಿಂದ ಕಟ್ಟಿದ್ದಾರೆ ಅನ್ನೋದು ಹೇಳ್ಬೇಕು. ನಾನು ಹಳ್ಳಿಕಾರ ಅಂತ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಸೋಷಿಯಲ್ ಮೀಡಿಯಾನಲ್ಲಿ ಬಂದು ಇದ್ರ ಬಗ್ಗೆ ಮಾತಾಡಿದರೆ ನಾನು ಇಲ್ಲಿ ಯಾವ ವೇದಿಕೆಯಲ್ಲಿ ಬೇಕಾದರೂ ಹೋಗಿ, ಇಲ್ಲಪ್ಪ ನಾನು ಹೇಳಿರೋದು ತಪ್ಪು, ಇವರೇ ಫಸ್ಟು ಅಂತ ನಾನು ಹೇಳ್ತೀನಿ. ಇದು ಏನೋ ಗೊತ್ತಾ, ನಾನು ಕೈಲಾಗ್ದವ್ನು ಮೈ ಪರ್ಚ್ಕೊಂಡ ಅಂತ ಕೆಲವೊಬ್ರು ಯಾರಾದರೂ ಬೆಳೀತಾ ಇದ್ರೆ ಅವ್ರದ್ದು ಅದೇ ಕೆಲಸ. ಅವರಂತೂ ಬೆಳೆಯೋ ಯೋಗ್ಯತೆಗಳಿರಲ್ಲ, ಅರ್ಥ ಮಾಡ್ಕೊಡ್ರಿ. ಆ ಬೆಳೆದಿರೋರು ನೋಡೋಕೆ ಕೂಡ ಅವ್ರಿಗೆ ಕಣ್ಣುಗಳು ಸಹಿಸಲ್ಲ. ಮಾಮೂಲಿ ಯಾರನ್ನೂ ಬಿಟ್ಟಿದ್ದಲ್ಲ ಕಾಂಟ್ರವರ್ಸಿ. ಪುನೀತ್ ರಾಜ್ಕುಮಾರ್ ಸಾರ್ ಫೋಟೋ ಎಲ್ಲರ ಕಡೆನೂ ನೋಡ್ತೀವಿ ನೀವು. ಕಾಂಟ್ರವರ್ಸಿ ಅವ್ರನ್ನ ಬಿಟ್ಟ ಇಷ್ಟೇ. ಅರ್ಥ ಮಾಡ್ಕೊಡ್ರಿ. ನಾವ್ಯಾಕೆ ಅದಕ್ಕೆ ನನ್ನ ಹತ್ರ ಇಗ್ನೋರ್ ಅನ್ನೋ ಪದಕ್ಕೆ ತುಂಬ ಅರ್ಥ ಆಯ್ತು. ನಾವು ನೀವು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ ಬಿಟ್ಟರೆ ಅಂಥ ಅನ್ವಾಂಟೆಡ್ಗಳನ್ನ ನಾನು ಎಲ್ಲೂ ನೆನೆಸೋದು ಇಲ್ಲ. ನಂಗೆ ಅದೇ ಕೆಲಸ ಅಲ್ಲ ಅದು. ನೆಕ್ಸ್ಟ್ ಹಳ್ಳಿಕಾರ ರೇಸ್ ಮಾಡ್ತೀನಿ ನಾನು ನ್ಯಾಷನಲ್ ಲೆವೆಲ್ಲು. ಈ ಸಲ ಕ್ರೌಡೇನೇ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ. ನಿಮಗೆ ಗೊತ್ತು, ನಾನೊಂದೊಂದು ಊರಿಗೆ ಹೋದ್ರೇ 10,000-20,000 ಜನ ಸೇರ್ತಾರೆ. ಅವತ್ತು ಎಷ್ಟು ಲಕ್ಷ ಜನ ಸೇರ್ತಾರೆ ಗೊತ್ತಿಲ್ಲ. ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡಬೇಕು ಅದು ಮುಂದಾಳತ್ವದಲ್ಲಿ ನಾನೇ ನಿಂತು ಮಾಡಬೇಕು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಅದನ್ನು ಕೇಳ್ತಾರೆ ಕೆಲವರು. ಮಾರ್ಚ್ ಏಪ್ರಿಲಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಕರೆಕ್ಟ್ ಅಣ್ಣ. ಇದು ಬಿರಿಯಾನಿ ಅಂದರೆ ಮಾಡ್ಕೊಂಡು ತಿಂದ್ಬಿಡ್ಬೋದು 4 ಜನ ಕೂತ್ಕೊಂಡು. ಇದು ಬಿರಿಯಾನಿ ಮಾಡ್ಕೊಂಡು ತಿನ್ನೋ ಕೆಲಸ ಅಲ್ಲ ಅದು. ಅದಕ್ಕೆ ಆದಂಥ ಪ್ರಿಪ್ರೇಷನ್ಸ್ ಇವೆಲ್ಲ ಐತಲ್ಲ. ಹೋದ್ಸಲಿ ಖಾಲಿ ಮೆಮೆಂಟೋಸ್ ಏನೇನೆ 1,500 ಮೆಮೆಂಟೋಸ್ ಮಾಡಿಸಿದ್ವಿ. ಈ ಸಲ ಮೆಮೆಂಟೋಸ್ ಏನೇನೆ ಒಂದು 5,000-10,000 ಮಾಡಿಸ್ಬೇಕು. ನಾನು ಅರ್ಥ ಮಾಡ್ಕೊಳ್ರಿ. ಇನ್ವಿಟೇಷನ್ ಕೊಡ್ಬೇಕು. ಇವಾಗ ಕೆಲವೊಬ್ರು ಫೋನಲ್ಲಿ ಹೇಳಿ ಮಾಡ್ತಾರೆ. ನಾನು ಇವತ್ತೂ ನನ್ನ ಪಂಕ್ತಿ ಏನಂತಂದ್ರೆ, ಮನೆಗೆ ಹೋಗಿ ಅವ್ರನ್ನ ಗೌರವ ಕೊಟ್ಟು ಕರೆಯೋದು. ನನ್ನ ಮನೆ ಹತ್ರ ಬಂದು ಯಾರು ಗೌರವ ಕೊಟ್ಟು ಬರೀತಾರೋ ಅವ್ರ ಫಂಕ್ಷನ್ ಅಟೆಂಡ್ ಮಾಡೋದು ನಾನು ಮಾಡ್ತಾ ಇದ್ದೀನಿ.
ಆ ಕಾರಣಕ್ಕೆ ಈ ಸಲ CM ಅವ್ರನ್ನ ಗೆಸ್ಟ್ ಆಗಿ ಮಾಡಬೇಕು, ಅಧ್ಯಕ್ಷತೆ ಅವ್ರದ್ದೇ ಎತ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಮಗೆ ಗೊತ್ತಲ್ಲ ಈಗೆಲ್ಲ ಸ್ವಲ್ಪ ಅವರು ಬ್ಯುಸಿ ಇದ್ದಾರೆ, ಅದೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಟೈಮ್ ನೋಡಿ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಸಹಕಾರ ಇರಬೇಕು. ಮೀಡಿಯಾ ಇದು ಯಾರೂ ಬೆಳೆಯೋಕ್ಕಾಗಲ್ಲ. ಮತ್ತು ಕೆಲವೊಂದು ಮೀಡಿಯಾದವ್ರು ನಾನು ಹೇಳೋದು, ಒಬ್ಬರು ಸಮಾಧಿ ಮೇಲೆ ಹೋಗಿ ರಾಜಭಾರ ಆಳೋ ಅವಶ್ಯಕತೆ ಇಲ್ಲ. ಅದೇ ಪರಿಸ್ಥಿತಿ ಅವ್ರಿಗೆ ಬಂದವಾಗ ಕ್ವಶನ್ ಮಾರ್ಕ್ ಅವರೇ ಹಾಕೋ. ಕರೆಕ್ಟಾ? ಸರ್, ಇದು ಕೊನೆಯದಾಗಿ ಈ ಸಲೂನ್ ಬಗ್ಗೆ ಇಷ್ಟು ಒಂದು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ತುಂಬ ಕಷ್ಟದಿಂದ ಬಂದು ಒಂದು ಸಂಸ್ಥೆ ಕಟ್ಟಿದ್ದಾರೆ. ಧೈರ್ಯ ಸಾಹಸ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಸಾಹಸ ಮಾಡಲೇಬೇಕು. ಸಾಹಸ ಇರೋ ಹತ್ರ ನಿಮ್ಗೆ ಯಾವತ್ತೂ ಕಟ್ಟಿಟ್ಟ ಬುದ್ಧಿ ನೀವು ಗೆದ್ದೇ ಗೆಲ್ತೀರ. ಅಷ್ಟು ಶ್ರಮ ಪಡಬೇಕು. ಶ್ರಮ ಪಟ್ಟ ಮೇಲೆ ಫಲಾನುಫಲ ಭಗವಂತದ್ದು. ಆ ಶ್ರಮಕ್ಕೆ ತಕ್ಕಂಗೆ ಇವಾಗ ಬೆವರು ಬರ್ತೈತೆ ನನಗೆ. ಆ ಬೆವರು ಬರ್ತೈತೆ ಅಂತಂದರೆ ಅರ್ಥ ಮಾಡಿದೆ ಅದಲ್ಲ. ಏನು ಬೆವರ ಅರ್ಥ ಏನು ಅಂತಂದರೆ ಒಂದು ಕಷ್ಟ. ಇವಾಗ ನಿಮ್ಮ ಸಿಟಿಗೆ ನಾನು ಹಳ್ಳಿ 100 ಕಿಲೋಮೀಟ್ರ್ ಓಡಾಡ್ಬಿಡ್ತೀನಿ, ನಿಮ್ಮ ಸಿಟಿಗೆ 5 ಕಿಲೋಮೀಟ್ರ್ ಬರೋಕ್ಕಾಗಲ್ಲ. ನಿಮ್ಮ ನಂಬಲ್ಲ 2 ಅವರ್ ಬೇರೆ ಟ್ರಾಫಿಕಲ್ಲೇ ಇದ್ದೀನಿ. ನಿಮಗೆ ಗೊತ್ತಾಯ್ತು ಬರ್ತಾಯಿದ್ದೀನಿ ಏನಾದರೂ ಇದೆಯಾ ಸರ್? ಇವಾಗ ನೀವು ಸ್ವಯಂ ಉದ್ಯೋಗ ಅಂತ ಹೇಳಿ ಸಲೂನ್ ಬಗ್ಗೆ ಹೇಳಿದ್ರಿ. ಹೌದು, ಇದೇ ಅಂತಲ್ಲ ಅಣ್ಣ, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಈಗಿನ ಯುವಕರು ಏನಾಗ್ಬಿಟ್ಟವ್ರು ಅಂದರೆ, ಯುವಕರು ಅನ್ನೋದಕ್ಕನ್ನ ಪೇರೆಂಟ್ಸು ಮಕ್ಕಳನ್ನ ಓದು 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 ಅನ್ನೋ ಕಡೆನೇ ಅದು ಬಿಸ್ನೆಸ್ ಆಗ್ಬಿಟ್ಟಿದೆ. ಇವತ್ತು ಡಬಲ್ ಡಿಗ್ರಿ ಮಾಡ್ಕೊಂಡು ಎಷ್ಟೋ ಜನ ಹೌದು ಸರ್ಕಾರಿ ಕೆಲಸಕ್ಕೂ ಅಥವಾ ಉನ್ನತವಾದಂತ ಪ್ರೈವೇಟ್ ಕೆಲಸಕ್ಕೂ ಮಾಡ್ದೇನೆ, ಮದುವೆನೂ ಆಗ್ದೇನೆ ಹೌದು ಅವ್ರ ಜೀವನವನ್ನೆಲ್ಲವನ್ನು ಕೂಡ ತೇಯ್ತಾ ಇದ್ದಾರೆ. ಆದ್ರೆ ಇವತ್ತು ಅಂಥವ್ರಿಗೆ ಒಂದು ಮಾದರಿ ಅಂತಂದ್ರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಹಳ್ಳಿಕಾರ್ ಅನ್ನೋ ಒಂದು ರೈತರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದಕ್ಕೆ ವರ್ತೂರ್ ಸಂತೋಷ್ ಅವರು ಇಂಥ ಯುವಕರಿಗೆ ಏನು ಸಂದೇಶ ಕೊಡ್ತಾರೆ? ನಾನು ಒಂದೇ ಹೇಳೋದನ್ನ, ಜಮೀನಿದ್ರೆ ದಯವಿಟ್ಟು ವ್ಯವಸಾಯ ಮಾಡ್ರಿ. ವ್ಯವಸಾಯ ಅಂತಂದ್ರೆ ಆಗಿನ ಕಾಲದಾಗ ಇದ್ದಾಗ ಏನಿಲ್ಲ. ಇವತ್ತಿನ ಬೆಲೆ ನಾನು ಇನ್ನು 5 ವರ್ಷ ಹೋಗ್ಲಿ ರೈತನಿಗಿರೋ ಬೆಲೆ ಯಾರಿಗೂ ಕಮ್ಮಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಒಂದು ಕಾಲದಲ್ಲಿ ಹೊಲ ಗದ್ದೆ ತೋಟಗಳಿದ್ದಿದ್ದು. ಇವತ್ತೆಲ್ಲ ಇಂಪ್ರೂವೈಸೇಷನ್ ಆಗಿ ಬಂತು. ಬಟ್ ತಿನ್ನೋನು ಕಡಿಮೆ ಆಗಿದ್ದಾನ, ಊಟ ಮಾಡೋನು ಕಡಿಮೆ ಆಗಿಲ್ಲ, ಬಟ್ ಬೆಳೆಯೋನು ಕಡಿಮೆ ಆಗಿದ್ದಾನೆ. ಆ ಕಾರಣಕ್ಕೆ ದಯವಿಟ್ಟು ಅನುಕೂಲ ಇದ್ದರೆ, ಜಮೀನು ಇದ್ದರೆ ದಯವಿಟ್ಟು ವ್ಯವಸಾಯ ಮಾಡ್ರಿ ಅಂತ ನಾನು ಹೇಳ್ತೀನಿ. ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತ ಒಂದು ಗಾದೆ ಇದೆ. ಸಾಯ ಅನ್ನೋದ ಪದದ ಅರ್ಥ ಗೊತ್ತಾ? ಸಾಯ ಅನ್ನೋ ಪದದ ಅರ್ಥ ಸತ್ತೋಗು ಅನ್ನೋದಲ್ಲ. ಸಾಯ ಅಂತಂದ್ರೆ ಏನಪ್ಪ ಇವನು ಈ ಸಾವು ಸಾಯ್ತಾನೆ, ಇರೋನು ಏನೋ ಹಳ್ಳಿ ಕಡೆ ಹೇಳ್ತಾರಲ್ಲ, ಹಳ್ಳಿ ಕಡೆ ಹೇಳ್ತಾರಲ್ಲ ಸಾಯ ಅನ್ನೋ ಪದ. ಸಾಯ ಅನ್ನೋ ಪದಕ್ಕೆ ಅರ್ಥ ತುಂಬ ಐತೆ. ಅಂದರೆ ಕಷ್ಟ ಬೀಳಬೇಕು. ಮನೆ ಮಕ್ಕಳೆಲ್ಲರೂ ಕಷ್ಟ ಬಿದ್ರೇನೆ ವ್ಯವಸಾಯ ಮುಂದಕ್ಕೆ ಬರೋದು. ಈ ಕೆಲವೊಬ್ರು ಮನೆಗಳಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ, ತಂದೆ ಏನಾದರೂ ಮಾಡ್ತಾಯಿದ್ರೆ ಮಗ ಮಾಡಲ್ಲ, ಮಗ ಮಾಡ್ತಾಯಿದ್ರೆ ಅಣ್ಣ ತಮ್ಮಂದ್ರು ಮಾಡಲ್ಲ. ಹಿಂಗಾಗಿ ಸ್ವಲ್ಪ ವ್ಯವಸಾಯದ ಕಡೆ ಗಮನ ಹರಿಸಿದ್ರೆ ಇದು ಒಳ್ಳೆ ಉನ್ನತ ಮಟ್ಟಕ್ಕಾಗುತ್ತೆ. ಅದರಲ್ಲೂ ಈ ನಡುವೆ ಹಳ್ಳಿಕಾರ ಬಗ್ಗೆ ಯುವಕರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಬೆಳೆಸೋ ರೀತಿಯಲ್ಲಿ. ಥ್ಯಾಂಕ್ ಯು ಸರ್. ಜೈ ಹಳ್ಳಿಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.